ಮಹಾಗಣಾಧಿಪತಿಯೇ ನಮಃ. ಮಧುಸೂದನ ರೂಪೇ ಶ್ರೀ ವಿಷ್ಣು ಪ್ರೀತ್ಯರ್ಥಂ. ವೈಶಾಖ ಪುರಾಣ ಅಧ್ಯಾಯ 28. ವೈಶಾಖ ಶುದ್ಧ ದ್ವಾದಶಿ ಮಹಿಮೆ. ಮಧುವೈರಿಂ ಶೋಭಿತಾಂಗ್ರಿಂ ಅವಿನಾಶಿನಮೀಶ್ವರಂ ಪರಂ ಪುರಾಣಂ ಲಕ್ಷ್ಮೀಶಂ ನೃಸಿಂಹಂ ರಾಮಮವ್ಯಯಂ. ಶ್ರುತದೇವ ಋಷಿಗಳು ವೈಶಾಖ ಶುದ್ಧ ದ್ವಾದಶಿಯ ಮಹತ್ವವನ್ನು ಹೇಳುತ್ತಾರೆ. ವೈಶಾಖ ಶುದ್ಧ ದ್ವಾದಶಿಯು ಅತ್ಯಂತ ಪವಿತ್ರವಾದ ದಿನವಾಗಿದೆ. ಆ ದಿನ ಸತ್ಪಾತ್ರರಿಗೆ ಭೋಜನ ಮಾಡಿಸಿದರೆ ಸಹಸ್ರ ಗೋದಾನ ಫಲ ಬರುತ್ತದೆ. ಅನ್ನದ ಒಂದೊಂದು ತುತ್ತಿಗೂ ಹಲವಾರು ಬ್ರಾಹ್ಮಣ ಭೋಜನ ಫಲ ಸಿಗುವುದು. ಈ ದಿನ ಎಳ್ಳು ಜೇನುತುಪ್ಪ ದಾನ ಮಾಡಿದರೆ ಅಪಮೃತ್ಯು ಪರಿಹಾರ ಮತ್ತು ಋಣ ಪರಿಹಾರವಾಗುತ್ತದೆ. ವೈಶಾಖ ಶುದ್ಧ ಏಕಾದಶಿ ಜಾಗರಣೆಯಿಂದ ಸಕಲ ದೇವತೆಗಳೂ ಪ್ರೀತರಾಗುವರು. ದ್ವಾದಶಿ ದಿನ ಕೋಮಲವಾದ ತುಳಸಿ ದಳದಿಂದ ವಿಷ್ಣು ಪೂಜೆ ಮಾಡಿದರೆ ಸಪ್ತ ಕುಲಗಳನ್ನುದ್ಧರಿಸಿದ ಫಲ ದೊರೆಯುತ್ತದೆ. ಯಮಧರ್ಮರಾಜ ಪಿತೃ ಮತ್ತು ಗುರುಗಳನ್ನುದ್ದೇಶಿಸಿ ವಿಷ್ಣು ಪ್ರೀತಿಕರವಾದ ನೀರು ತುಂಬಿದ ಕಳಶವನ್ನು ಮೊಸರನ್ನವನ್ನು ದಾನ ಮಾಡಿದರೆ ಪ್ರಯಾಗ ಯಾತ್ರೆ ಫಲ ದೊರೆಯುವುದು. ದ್ವಾದಶಿ ಎಂದು ಸಾಲಿಗ್ರಾಮ ದಾನ ಮಾಡಿದರೆ ಘೋರ ಪಾತಕಗಳು ನಾಶವಾಗುತ್ತವೆ. ಇದರಿಂದ ಸೂರ್ಯಗ್ರಹಣ ಕಾಲದಲ್ಲಿ ಗಂಗಾ ತೀರದಲ್ಲಿ ಭೂದಾನ ಮಾಡಿದ ಫಲ ಸಿಗುವುದು. ದ್ವಾದಶಿಯ ದಿನ ಪರಮಾತ್ಮನಿಗೆ ಕ್ಷೀರಾಭಿಷೇಕ ಮಾಡಿದರೆ ಗಂಗಾ ತೀರದಲ್ಲಿ ಅಶ್ವಮೇಧ ಯಾಗದ ಫಲ ಸಿಗುವುದು. ತ್ರಯೋದಶಿ ದಿನ ಪಂಚಾಮೃತಾಭಿಷೇಕ, ಸಾಯಂಕಾಲ ಪಾನಕ ದಾನಗಳಿಂದ ವ್ಯಾಧಿಗಳು ನಾಶವಾಗುತ್ತದೆ. ಕಾಶ್ಮೀರ ದೇಶದಲ್ಲಿ ದೇವವ್ರತನೆಂಬ ಬ್ರಾಹ್ಮಣನಿದ್ದನು. ಅವನು ತನ್ನ ಮಗಳಾದ ಮಾನಿನಿಯನ್ನು ಸತ್ಯಶೀಲನೆಂಬ ಬ್ರಾಹ್ಮಣನಿಗೆ ಮದುವೆ ಮಾಡಿಕೊಟ್ಟನು. ಅವಳು ತನ್ನ ಪತಿಗೆ ಪ್ರಿಯಳಾಗಿರಲಿಲ್ಲ. ಪತಿಯು ಅವಳನ್ನು ದ್ವೇಷಿಸತೊಡಗಿದನು. ಇದರಿಂದ ಅವಳು ಪತಿಯನ್ನು ವಶೀಕರಿಸಲು ಯತ್ನಿಸಿದಳು. ಅವಳ ಗೆಳತಿಯರು ಔಷಧ ಪ್ರಯೋಗದಿಂದ ಪತಿವಶೀಕರಣ ಸಾಧ್ಯವೆಂದರು. ಮಾನಿನಿಯು ಒಬ್ಬ ಯೋಗಿನಿಯ ಆಶ್ರಮಕ್ಕೆ ಹೋದಳು. ಅವಳು ವಶೀಕರಣ ಮಂತ್ರೋಪದೇಶಿಸಿದಳು. ಇದಕ್ಕೆ ಪ್ರತಿಯಾಗಿ ಬಂಗಾರದ ಕಾಲುಂಗರವೊಂದನ್ನು ನೀಡಿ ಅದನ್ನು ಹಚ್ಚಿದರೆ ಮತ್ತು ಹಾಲಿನಲ್ಲಿ ಬೆರೆಸಿ ಕುಡಿಯಲು ಕೊಟ್ಟರೆ ಗಂಡನು ವಶವಾಗುತ್ತಾನೆಂದಳು. ಈ ಚೂರ್ಣ ಸೇವನೆಯಿಂದ ಸತ್ಯಶೀಲನಿಗೆ ಕ್ಷಯರೋಗ ಬಂದಿತು. ಅವನು ನಿಷ್ಕ್ರಿಯನಾದನು. ರೋಗಗ್ರಸ್ತನಾದ ಪತಿಯನ್ನು ಬಿಟ್ಟು ಅವಳು ಪರಪುರುಷನಲ್ಲಿ ಆಸಕ್ತಳಾದಳು. ಪತಿಯು ನಿನ್ನನ್ನು ಬಿಟ್ಟು ನಾನು ಬೇರೆಯವರನ್ನು ಬಯಸುವುದಿಲ್ಲವೆಂದು ಹಲುಬಿದನು. ಆಗ ತನ್ನ ವಶೀಕರಣ ಸಫಲವಾಯಿತೆಂದು ತಿಳಿದ ಮಾನಿನಿಯು ಮತ್ತೆ ಯೋಗಿನಿಯ ಬಳಿ ಹೋದಳು. ಅವಳು ಕೊಟ್ಟ ಬೇರೊಂದು ಔಷಧದಿಂದ ಪತಿಯ ಕಾಯಿಲೆ ಗುಣವಾಯಿತು. ಅವನು ಪತ್ನಿಗೆ ಪೂರ್ಣ ವಶನಾದನು. ಪತಿವಂಚನೆಯ ಪಾಪದಿಂದ ಮಾನಿನಿಗೆ ಕ್ಷಯ ಮತ್ತು ಹೆಳವತನ ಪ್ರಾಪ್ತವಾಯಿತು. ಅವಳು ಸತ್ತು ನರಕ ಬಾಧೆಯನ್ನನುಭವಿಸಿ ಅನೇಕ ಬಾರಿ ಶ್ವಾನ ಜನ್ಮ ತಾಳಿದಳು ಎಂಬಲ್ಲಿಗೆ ವೈಶಾಖ ಮಹಿಮೆಯ 28ನೇ ಅಧ್ಯಾಯ ಮುಗಿಯಿತು. ನಾಳೆ ವೈಶಾಖ ಪುರಾಣದ ಅಧ್ಯಾಯ 29 ವೈಶಾಖ ಸ್ನಾನ ಫಲ ಬಗ್ಗೆ ತಿಳಿದುಕೊಳ್ಳೋಣ. ಸುಲಭಂ ಭಕ್ತಿಯುಕ್ತಾನಾಂ ದುರ್ಲಭಂ ಪಾಪಚೇತಸಾಂ ಬೋಧಕಂ ಸರ್ವವಿದ್ಯಾನಾಂ ವಂದೇಹಂ ಜಗದೀಶ್ವರಂ.